ದಿಂಡು ಕಟ್ಟಬೇಕಾದ್ರೆ ಫಸ್ಟು ಥ್ರೆಡ್ಡು ದಪ್ಪ ಇರೋ ತೊಗೊಳ್ಳಿ, ಮತ್ತು ಒಂದು 5 to 6 ಟೈಮ್ಸ್ ಈ ರೀತಿ ಮಾಡಿಕೊಂಡು ನಿಮಗೆ ಎಷ್ಟು ಥ್ರೆಡ್ ಬೇಕೋ ಅಷ್ಟು ಥ್ರೆಡ್ನ ಬಿಟ್ಕೊಳ್ಳಿ. ಅದಾದಮೇಲೆ ಒಂದು ಮೊಗ್ಗು ತೊಗೊಂಡು ಅದನ್ನು ಹೂವು ನೀವು ಹೇಗೆ ಕಟ್ತೀರಾ ಆ ರೀತಿ 1-2 ಟೈಮ್ಸ್ ನಾಟ್ ಹಾಕ್ಕೊಳ್ಳಿ. ನಾಟ್ ಹಾಕಿದಾದಮೇಲೆ ಇನ್ನೊಂದು ಮೊಗ್ಗು ತೊಗೊಂಡು ಅದನ್ನು ಜಸ್ಟ್ ಒಂದು ರೌಂಡ್ ತೊಗೊಂಡು ಕೆಳಗಡೆಯಿಂದ ನೀವು ಅದನ್ನು ಒಂದು ಟ್ವಿಸ್ಟ್ ತೊಗೋಬೇಕಾಗತ್ತೆ. ಮತ್ತು ಇನ್ನೊಂದು ಮೊಗ್ಗಿಟ್ಕೊಳ್ಳಿ ಅದ್ರ ಪಕ್ಕ. ಅದೇ ರೀತಿ ಎಲ್ಲ ಮೊಗ್ಗನ್ನು ಪಕ್ಕ ಇಟ್ಕೊಂಡು 2 ಮೊಗ್ಗು ಮಧ್ಯ ಏನು ಬರುತ್ತೆ ಅದರಿಂದ ನೀವು ತೊಗೋಬೇಕಾಗತ್ತೆ ಥ್ರೆಡ್ನ. ನೋಡ್ಲಿಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ವಿಡಿಯೋನ ರಿಪೀಟ್ ನೋಡಿ. ಸೊ ಅವಾಗ ನಿಮಗೆ ಈಸಿ ಆಗುತ್ತೆ ಮತ್ತು ಗೊತ್ತಾಗುತ್ತೆ ಹೇಗೆ ಮಾಡ್ತಾ ಇದ್ದೀನಿ ಅಂತ. ಸೊ ಇದೇ ರೀತಿ ಲಾಸ್ಟ್ವರೆಗೂ ನೀವು ಫಸ್ಟ್ ಮಾತ್ರ ಒಂದು ನಾಟ್ ಹಾಕಬೇಕು, ನೆಕ್ಸ್ಟೆಲ್ಲ ಬಂದು ಯಾವುದು ನಾಟ್ ಹಾಕೋ ಆಗಿಲ್ಲ. ಜಸ್ಟು 2 ಮೊಗ್ಗು ಮಧ್ಯದಿಂದ ನೀವು ತೊಗೊಂಡ್ರೆ ಸಾಕು, ಒಂದು ಟರ್ನ್ ಕೊಟ್ಟರೆ ಸಾಕು, ನಿಮಗೆ ತುಂಬ ಚೆನ್ನಾಗಿರುವಂಥ ಒಂದು ದಿಂಡು ಕಟ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪೇಜ್ನ ಫಾಲೋ ಮಾಡೋದು, ಲೈಕ್ ಮಾಡೋದನ್ನ